ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಈ ತರ ಬ್ಯಾಗ್ ಆದ್ರೆ ಹಿಂಗೆ ಇಡ್ಬೋದು. ಸೂಟ್ ಕೇಸ್ ಏನ್ ಮಾಡಿ ತೆಗಿಬೇಕು, ಡೋರ್ ಹಾಕ್ಬೇಕು. ಓನರ್ ಅಮ್ಮ ಆಗಿದ್ದೀನಿ. ಸೀಟ್ ಡೌನ್ ಮಾಡು. ತಿನ್ಕೊಂಬಂದೆ ನಾನು. ನನ್ನ ಟೀಗೋಸ್ಕರ ಕಾರ್ನ ಇಲ್ಲಿ ಕರ್ಸ್ಕೊಂಡ್ಬಂದಿದ್ದೀನಿ ನೋಡಿ. ಟೀಗೋಸ್ಕರ ಎಲ್ಲರನ್ನೂ ಕರ್ಕೊಬಂದಿದ್ದೀನಿ. ಟೀಗೋಸ್ಕರ ಎಲ್ಲರನ್ನೂ ಕರ್ಕೊಬಂದಿದ್ದೀನಿ. ಏ ರೆಡಿಯಾಗಿ ಅಂದರೆ ಅವಳು ಕಸ ಹೊಡ್ಕೊಂಡು ಕೂತ್ಕೊಂಡಿದ್ಯಲ್ಲೇ. ಅವೆಲ್ಲ ಅಲ್ಲ ಅವರೇ. ನಾನು ಬೇರೆ ಡೈರೆಕ್ಟ್ ಸ್ಕೂಲಿಂದ ಮನೆಗೆ ಬಂದಿದ್ದೆ. ಅಲ್ಲಿ ನನಗೆ ಟೀ ಮಾಡ್ಕೊಂಡು ಕುಡಿಯೋ ಆಪ್ಷನ್ ಇರಲಿಲ್ಲ. ಹಂಗಾಗಿ ಹೋಗೋ ರೋಡಲ್ಲಿ ಟೀ ಕುಡಿಯೋಣ ಅಂದರೆ ಇವ್ರು ಯಾರೂ ನಿಲ್ಲಿಸಲ್ಲ. ಹಂಗಾಗಿ ನಾನು ಮುಂಚೆನೇ ವರಲಕ್ಷ್ಮಿಗೆ ಫೋನ್ ಮಾಡಿ ಹೇಳಿದ್ದೆ, ನಾನು ಮನೆಗೆ ಬರ್ತಾಯಿದ್ದೀನಿ, ಟೀ ಮಾಡಿಡು ಅಂತ. ಹಂಗಾಗಿ ಟೀ ಮಾಡ್ತಾಯಿದ್ರು, ಕುಡ್ಕೊಂಡು ಹೋದೆ. ನಾನು ಒಬ್ರಿಗೋಸ್ಕರ ಇವರೆಲ್ಲರೂ ವೆಯ್ಟ್ ಮಾಡ್ತಾಯಿದ್ರು ಪಾಪ. ಹಾಗೆ ಅವ್ರನ್ನೂ ಡ್ರಾಪ್ ಮಾಡಿ ನಮ್ಮ ಕಂಟಿನ್ಯೂ ಮಾಡಿದ್ವಿ ನಮ್ಮ ಜರ್ನಿನ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋದನ್ನ ಈ ವಿಡಿಯೋ ಕೊನೆಯಲ್ಲಿ ನಾನು ಹೇಳ್ತೀನಿ. ನಮ್ಮ ಜೊತೆಗೆ ಇನ್ನೂ ಒಂದು ಫ್ಯಾಮಿಲಿ ಕೂಡ ಬರ್ತಾ ಇದೆ. ಆಲ್ಮೋಸ್ಟ್ ಒಂದು 3 years ಆಯಿತು ನಾವೆಲ್ಲರೂ ಜೊತೆಗೆ ಟ್ರಿಪ್ ಮಾಡಿ. ಯಾರು ಕಣ್ಣು ಬಿದ್ದಿತ್ತೋ ಏನೋ, ನಾವು 3 ವರ್ಷ ಆದಮೇಲೆ ಎಲ್ಲೂ ಹೋಗೋಕ್ಕಾಗಿರಲಿಲ್ಲ. ಫೈನಲಾಗಿ ಮತ್ತೆ ನಾವು ಇವಾಗ ಟ್ರಿಪ್ಗೆ ಹೋಗ್ತಾಯಿದ್ದೀವಿ. ಇದು ಜಸ್ಟ್ ಅನ್ಎಕ್ಸ್ಪೆಕ್ಟೆಡ್. ನಾವು ಹೆಂಗೆ ಅಂದ್ಕೊಂಡಿದ್ದು ಅಂದರೆ, ನಾವು ಡಿಸೆಂಬರಲ್ಲಿ ಕ್ರಿಸ್ಮಸ್ ರಜೆಗೆ ಹೋಗಬೇಕು ಅಂದ್ಕೊಂಡಿದ್ದು. ಆದರೆ ಸ್ಟಾರ್ಟಿಂಗ್ ಮಂತಲ್ಲೇ ಹೋಗ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ಇಟ್ ವಾಸ್ ಲೈಕ್ ಡ್ರೀಮ್ ಓನ್ಲಿ. ತುಂಬ ವರ್ಷ ಆಗೋಗಿತ್ತು ನಾವೆಲ್ಲೂ ಹೋಗ್ದೇನೆ. ಒಂಥರ ಯಾರ್ದೋ ಕಣ್ಣು ಬಿದ್ದಿರೋ ಥರ ಅನ್ನಿಸ್ತಾ ಇತ್ತು. ಫೈನಲಾಗಿ ಇವಾಗ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ವೆಯ್ಟ್ ಮಾಡಿ ಹೇಳ್ತೀನಿ. ನಾವು ಮನೇನ 2 ಗಂಟೆಗೆ ಬಿಡಬೇಕು ಅಂತ ಅಂದ್ಕೊಂಡಿದ್ವಿ. ಆದರೆ ನಾವು ಬಿಟ್ಟಿದ್ದು 4 ಗಂಟೆ. ತುಂಬ ಟ್ರಾಫಿಕ್ ಇತ್ತು. ಫೈನಲಾಗಿ ಅವ್ರ ಮನೆ ಹತ್ರ ಹೋದ್ವಿ, ರೀಚ್ ಆದ್ವಿ. ನೋಡಿ ಚಡ್ಡಿ ಹಾಕೊಂಡು ರಜತ್ ಎಲ್ಲೋ? ರಜತ್ ಮನೇಲೆ ನೋಡಿ, ಸ್ವಲ್ಪ ದೂರ ಕೂಡ ಬಂದಿಲ್ಲ. ಆಲ್ರೆಡಿ ಮತ್ತೆ ಒಂದ್ಸಲಿ ಟೀಗೆ ನಿಲ್ಸಿದ್ವಿ. ಇಲ್ಲ ನಾನು ಅಪೋಸಿಟ್ ಆಗಿದ್ದಾರಲ್ಲ, ಅವರೇ ನಮ್ಮ ಭಾವ, ಅಲಿಯಾಸ್ ನಮ್ಮ ಹಸ್ಬೆಂಡ್ ಅವರ ಫ್ರೆಂಡು. ಪ್ರೀತಿಯಿಂದ ಆವಾಗ ಸರ್ ಅಂತ ಕರಿತೀನಿ, ಮತ್ತು ಭಾವ ಅಂತ ಕರಿತೀನಿ. ಎರಡೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವ್ರ ಹೆಸರು ಹೇಳ್ಕೊಂಡೆ ನಾವು ಪದೇ ಪದೇ ಟೀಗೆ ನಿಲ್ಲಿಸೋದು. ನಮ್ಮ ಭಾವಂಗೆ ನಮಗೆ ಟೀ ಕುಡಿಬೇಕು ಅಂತ ಅನ್ನಿಸ್ದಾಗೆಲ್ಲನೂ ಅವ್ರ ನೆಪ ಹೇಳ್ಬಿಟ್ಟು ಟೀಗೆ ನಿಲ್ಲಿಸ್ತೀವಿ. ನಿಲ್ಲಿಸಿಲ್ಲ ಅಂದರೆ ಬಿಡಲ್ಲ ನಾವು, ನಿಲ್ಲಿಸಲೇಬೇಕು. ನೋ ಅದರ್ ಆಪ್ಷನ್ ಅವರಿಗೆ. ಟೀಗೆ ಅಂತ ನಿಲ್ಲಿಸಿ ಆಮೇಲೆ ಪಿಜ್ಜಾವರೆಗೂ ಕಂಟಿನ್ಯೂ ಆಯಿತು. ಪಿಜ್ಜಾ ಎಲ್ಲ ತೊಗೊಂಡು ತಿನ್ಕೊಂಡು ತುಂಬ ಲೇಟ್ ಅಲ್ಲೇ ಆಯಿತು. ತುಂಬ ಟೈಮ್ ಅಲ್ಲೇ ವೇಸ್ಟ್ ಮಾಡಿದ್ವಿ ನಾವು ಆ್ಯಕ್ಚುಲಿ. ಬರ್ತಾವಳ ಸುಧಾ, ಸ್ವಲ್ಪ ಅವ ಮೇಂಟೈನ್ ಮಾಡ್ರಜತ್ ನೀನು ಇವಾಗಲೇ. ಅವ್ರಿಗೆ ಸ್ವಲ್ಪ ಬ್ರದರ್ ಅನ್ನೋದು ಮೇಂಟೈನ್ ಮಾಡಿ, ಅವ್ರಿಗೆ ಭಯ ಇರಲಿ ನೀನಂದ್ರೆ. ಹಿಂದೆ ಹೋಗಿ ಮಾಡು. ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ವಿ. ಈ 4 ಜನ ಮಕ್ಕಳೇನೆ ಅಪ್ಪ. ಮುಂದೆ ಒಂದು ಕೂತ್ಕೊಂಡಿತ್ತು, ಅದಂತೂ ದೇವ್ರ ಥರ ಸೈಲೆಂಟಾಗಿ ಕೂತ್ಕೊಂಡಿತ್ತು. ಈ 4 ಜನನ ಟ್ರಿಪ್ಪಲ್ಲಿ ಹಿಡಿಯೋದೇ ಕಷ್ಟ ಆಗಿತ್ತು ನಮಗೆ. ಇನ್ನು ಊಟ ಕೂಡ ನಾವು ಮನೆಯಲ್ಲೇ ಮಾಡ್ಕೊಂಡು ಹೋಗಿದ್ವಿ. ನೈಟಲ್ಲಿ ಅಲ್ಲೇ ಊಟ ಎಲ್ಲಾದರೂ ಮಾಡೋಣ ಅಂದ್ಬಿಟ್ಟು ಮನೆಯಿಂದನೇ ಮಾಡ್ಕೊಂಡು ಬಂದಿದ್ದರು. ಹಾಗಾಗಿ ಅಲ್ಲೇ ಗ್ಯಾಸ್ ಬೇರೆ ಹಾಕಿಸ್ಕೋಬೇಕಾಗಿತ್ತು ಅಂದ್ಬಿಟ್ಟು ಅಲ್ಲೇ ಸೈಡ್ಗೆ ಹಾಕ್ಬಿಟ್ಟು ಅಲ್ಲೇ ಊಟ ಮಾಡಿದ್ವಿ. ಇದು ಪ್ಲೇಸ್ ತುಂಬ ಚೆನ್ನಾಗಿತ್ತು, ಪೀಸ್ಫುಲ್ ಆಗಿತ್ತು. ಅಲ್ಲೆಲ್ಲ ತಿನ್ಕೊಂಡು ಹೊರಟ್ವಿ. ಅಯ್ಯೋ ಇವಾಗ ಬಂದವ್ರೆ ಅಲ್ಲಿ. ಇವನೇ ಸಚ್ಚೆ ವಿಡಿಯೋ ಕರ. ವಿಡಿಯೋ ಕರ ಇವನೇ. ನೀವು ಹೊರಟೋಗಿದ್ದೆಗೆ ಏನಾದರೂ ಮಾಡ್ಕೊಳ್ಳಿ. ಇಬ್ರು ಇಲ್ಲೇ ಜಗಳ ಆಡ್ಕೊಂಡು ನಿಂತ್ಕೊಂಡಿರ್ಲಿ. डोर हाकि ತೆಗಿಯೋ ಬರ್ತಾ ಇಲ್ಲ. ए नहीं 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 ಓಪನ್ ಕರೋ.
ನಾವಿಬ್ಬರು ಫ್ರಂಟ್ ಪ್ಲೇಸಿಗೆ ಚಿಕ್ಕ ಮಕ್ಕಳ ಥರ ಜಗಳ ಮಾಡ್ತಾಯಿದ್ವಿ. ಅವ್ರು ಕುತ್ಕೋತೀನಿ ಅಂತ ಅವರು, ನಾನು ಕುತ್ಕೋತೀನಿ ಅಂತ ನಾನು. ಫೈನಲಾಗಿ ಮತ್ತೆ ಊಟ ಆದಮೇಲೆ ಟೀ ಬ್ರೇಕಿಗೆ ಅಂತ ನಿಲ್ಸಿದ್ವಿ. ಇದಾದಮೇಲೆ ಎಲ್ಲೂ ನಿಲ್ಲಿಸ್ಲಿಲ್ಲಪ್ಪ, ಡೈರೆಕ್ಟಾಗಿ ಡೆಸ್ಟಿನಿ ಕಡೆಗೆ ಹೋದ್ವಿ. ಇಲ್ಲಾಂದರೆ ನಮ್ಮನ್ನು ಸಾಯಿಸ್ಬಿಡ್ತಾಯಿದ್ರು ಇವರು, ಇನ್ನೊಂದ್ಸಲಿ ನಿಲ್ಲಿಸ್ಬಿಟ್ಟಿದ್ರೆ. ಫೈನಲಾಗಿ ನಾವು ಹೋಗಬೇಕಾಗಿರೋ ಪ್ಲೇಸ್ನ ತಲುಪಿದ್ವಿ. ನಾವು ಬಂದಿರೋದು ಮಂತ್ರಾಲಯಕ್ಕೆ. ತುಂಬ ದಿನಗಳಾಗಿತ್ತು ನಾವು ಮಂತ್ರಾಲಯಕ್ಕೆ ಬಂದು. ಆಲ್ರೆಡಿ ಒಂದ್ಸಲಿ ಭರತ್ ಸರು ಮತ್ತು ನನ್ನ ಹಸ್ಬೆಂಡ್ ಹೋಗಿ ಬಂದಿದ್ದರು. ಹಂಗಾಗಿ ನಾವು ಮತ್ತೆ ಎಲ್ಲೂ ಫ್ಯಾಮಿಲಿ ಹೋಗೋಕ್ಕಾಗಿರಲಿಲ್ಲ. ಈ ವರ್ಷ ಹೋಗಬೇಕು ಅಂತ ಅಂದ್ಕೊಂಡು ಫೈನಲಾಗಿ ಮಂತ್ರಾಲಯಕ್ಕೆ ಬಂದ್ವಿ. ಎಷ್ಟು ಜನ ಅಲ್ಲೇ ಮಲ್ಕೊಂತ ನೋಡಿ. ರಾಯರು ಬಂದು ರಾತ್ರಿ ನೋಡ್ತಾರಂತವ್ರನ್ನ. ಅದೇಯಿಂದ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಹಿಂಗೆ ಬರ್ತಾರೆ. ಒಳಗಡೆ ರೂಮ್ ಮಾಡಿದ್ವಿ, ಯಾಕೆ ಹೋಗೋದು, ಯಾವ ಕಡೆ ಹೋಗೋದು, ಒಳಗಡೆ ರೂಮ್ ಮಾಡಿದ್ದೀವಿ. ಫೈನಲಾಗಿ ರೂಮ್ ಹತ್ರ ಬಂದ್ವಿ. ಸಖತ್ತಾಗಿತ್ತು ರೂಮ್ ಮಾತ್ರ, ತುಂಬ ಸ್ಪೇಷಿಯಸ್ ಆಗಿತ್ತು. ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಜಾಸ್ತಿನೇ ಚೆನ್ನಾಗಿತ್ತು. ಇದೊಂಥರ ಮನೆ ಥರನೇ ನೋಡೋದಕ್ಕೆ ಅನಿಸುತ್ತೆ, ಆದರೆ ತುಂಬ ರೂಮ್ಸ್ ಇದ್ದಾವೆ. ಹೋದಾಗ ಆಲ್ಮೋಸ್ಟ್ 12:30 1 ಗಂಟೆ ಆಗಿತ್ತು. ಅಷ್ಟೊತ್ತವರೆಗೂ ಅವ್ರು ವೆಯ್ಟ್ ಮಾಡಿಕೊಂಡು ನಮಗೆ ಕೀ ಎಲ್ಲ ಕೊಟ್ಟು ಹೋದರು. ಚೆನ್ನಾಗಿತ್ತು ರೂಮ್ ಕೂಡ, ಸ್ಪೇಷಿಯಸ್ ಆಗಿತ್ತು. ಗ್ಯಾಸು ಎಲ್ಲ ಕೂಡ ಇತ್ತು. ಟೀಗೆ ಏನು ಮಾಡಬೇಕೋ ಸಕ್ಕರೆ, ಟೀ ಪುಡಿ ಎಲ್ಲ ಕೂಡ ಫೆಸಿಲಿಟೀಸ್ ಇತ್ತು. ನಾವು ಬೆಳಗ್ಗೆ ಟೀ ಎಲ್ಲ ಮಾಡಿಕೊಂಡು ಕುಡಿದ್ವಿ. ತುಂಬ ಚೆನ್ನಾಗಿತ್ತು. ನೋಡಿ, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ನಾನು ದೇವಸ್ಥಾನಕ್ಕೆ ಹೋಗಿರೋದನ್ನೆಲ್ಲ ಕಂಟಿನ್ಯೂ ಮಾಡ್ತೀನಿ. ಬಾಯ್.